ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಈಗಾಗಲೇ ಎದುರು ನೋಡ್ತಾ ಇರುವಂತಹ 30ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ. ಹೌದು ವೀಕ್ಷಕರೇ, ಹಾಗೆ 31ನೇ ಕಂತಿನ ಹಣನೂ ಬಿಡುಗಡೆ ಆಗಿದೆ. ಆದರೆ ಯಾವ್ಯಾವ ಜಿಲ್ಲೆಗೆ ಹೋಗಿದೆ, ನಿಮ್ಮೆಲ್ಲರ ಅಕೌಂಟಿಗೆ ಬಂದಿದೆಯಾ ಇಲ್ವಾ, ಹೇಗೆ ಚೆಕ್ ಮಾಡಬೇಕು, ಹಾಗೆ ನಿಮ್ಮೆಲ್ಲರ ಅಕೌಂಟ್ಗೆ ಯಾವಾಗ ಬರುತ್ತೆ ಅಂತ ಹೇಳಿ ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೆಳೆಯರೇ, ಫಾಸ್ಟಾಗಿ ವಿಡಿಯೋ ಒಳಗಡೆ ಹೋಗೋಣ. ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು 2,000 ರೂಪಾಯಿ ಬಂದೇ ಬರುತ್ತೆ, ಹೌದಲ್ವಾ? ಆದರೆ ಲಾಸ್ಟು 30ನೇ ಕಂತಿನ ಹಣ 2,000 ರೂಪಾಯಿ ಯಾರಿಗೂ ಜಮಾ ಆಗಿಲ್ಲ, ನನಗೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾಕೆ ಜಮಾ ಆಗಿಲ್ಲ ಅಂತಂದರೆ ಸಮ್ ನೆಟ್ವರ್ಕ್ ಇಶ್ಯೂಸ್, ಅಂದರೆ ಅಲ್ಲಿ ಸ್ವಲ್ಪ ಸ್ಲೋ ಆಗಿರುತ್ತೆ. ಒಂದೊಂದು ಗೌರ್ಮೆಂಟ್ ಹಾಲಿಡೇ ಇರೋ ಒಂದು ಕಾರಣದಿಂದ ಕೆಲವೊಂದು ಜಿಲ್ಲೆಗಳಲ್ಲಿ ಒಬ್ಬೊಬ್ಬರ ಅಕೌಂಟಿಗೆ ಸ್ವಲ್ಪ ಲೇಟಾಗಿ ಬಂದಿರುವಂಥ ಚಾನ್ಸು ಇದೆ ಅಂತ ಹೇಳಿ ಈ ಒಂದು ಸರ್ಕಾರ ಒಂದು ರೀಸನನ್ನು ಇವಾಗ ಹೇಳ್ತಾ ಇದೆ. ಹೌದು ವೀಕ್ಷಕರೇ, 30ನೇ ಕಂತಿನ ಹಣ ಇನ್ನೂ ಯಾರ್ಯಾರಿಗೆ ಬಂದಿಲ್ಲ, ಈಗ ಮತ್ತೆ ಇನ್ನೊಂದ್ಸಲಿ ನೀವು ಸೇವಾ ಕೇಂದ್ರ ಏನಿದೆ ಅದೊಂದು ಆ ಒಂದು ಪೋರ್ಟಲ್ಗೆ ಹೋಗ್ಬಿಟ್ಟು ಚೆಕ್ ಮಾಡೋದು ಹೇಗೆ ಅಂತೇಳಿ ನಿಮ್ಗೆ ಗೊತ್ತಾಗಿಲ್ಲ ಅಂತಲೇ ನಂಗೆ ಕಮೆಂಟ್ ಮಾಡಿ, ಅದೊಂದು ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಯಾವ್ಯಾವ ಜಿಲ್ಲೆಗೆ ಹೋಗಿದೆ ಅಂತ ಹೇಳ್ತೀನಿ. 30 ಮತ್ತು 31ನೇ ಕಂತಿನ ಹಣ ಈಗಾಗಲೇ ಯಾವ್ಯಾವ ಜಿಲ್ಲೆಗೆ ಬರ್ತಿದೆ ಅಂತಂದರೆ ಚಿಕ್ಕಬಳ್ಳಾಪುರ, ಹಾಗೆ ಕೋಲಾರ, ಹಾಗೆ ಬಿಜಾಪುರ, ಬೆಳಗಾವಿ, ಗದಗ, ಗುಲ್ಬರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು. ಸೊ ಈ ಕಡೆ ಎಲ್ಲ ಆಲ್ಮೋಸ್ಟ್ ಬಂದಿದೆ. ತುಮಕೂರು ಈ ಕಡೆ ಎಲ್ಲ ಬಂದಿದೆ ಆಲ್ರೆಡಿ. ಸೊ ನಿಮ್ದು ಯಾವ ಡಿಸ್ಟಿಕ್ ಅಂತ ಹೇಳಿ ಕಮೆಂಟ್ ಮಾಡಿ, ನಿಮ್ಗೆ ಯಾವ ಟೈಮಲ್ಲಿ ಬರುತ್ತೆ ಅಂತ ಹೇಳಿ ಕೂಡ ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ. ಆದರೆ 30ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಅಂತೇಳಿ ನನಗೆ ಮೆಸೇಜ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. 31ನೇ ಕಂತಿನ ಹಣ ನಾಳೆ ಮೇ 7 ಬಿಡುಗಡೆ ಆಗ್ತಿದೆ, ಅಂದರೆ ಮೇ 7ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಈ ಒಂದು ಕಂತಿನ ಹಣ ನಿಮ್ಮ ಖಾತೆಗೆ ಖಂಡಿತವಾಗ್ಲೂ ಮೇ 7ನೇ ತಾರೀಕೆ ಬಂದೇ ಬರುತ್ತೆ ಅಂತ ಹೇಳಿ ಗ್ಯಾರಂಟಿ ಇರಲ್ಲ. ಯಾಕಂತಂದರೆ ಕೆಲವೊಬ್ಬರ ಅಕೌಂಟಿಗೆ ಮೇ 7ನೇ ತಾರೀಕೆ ಬಂದು ಬೀಳುತ್ತೆ, ಬಟ್ ಇನ್ನು ಕೆಲವರ ಅಕೌಂಟಿಗೆ ಮೇ 7ನೇ ತಾರೀಕೆ ಬಂದು ಬಿದ್ದಿರಲ್ಲ, ಹೌದಲ್ವಾ ವೀಕ್ಷಕರೇ? ಇದೇ ತಾನೇ ಎಲ್ರಿಗೂ ಇವಾಗ ಆಗ್ತಿರೋಂಥ ಪ್ರಾಬ್ಲಮ್. ಏನಂದರೆ ಮೇ 7ನೇ ತಾರೀಕು ಬರಬೇಕಾಗಿತ್ತಲ್ಲ, ಇನ್ನೂ ಯಾಕೆ ಬಂದಿಲ್ಲ ಅಂತೇಳಿ ನೀವು ಅಂದ್ಕೋಬೋದು. ಹೌದು, ಬಟ್ ಒಂದೊಂದ್ಸಲಿ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ, ಆನ್ಲೈನ್ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ. ಮೇ 7ನೇ ತಾರೀಕು ಏನಾದರೂ ಬಿಡುಗಡೆ ಆದರೆ ನಿಮ್ಮ ಅಕೌಂಟಿಗೆ ಬರಬೇಕಂತಂದರೆ ಮಿನಿಮಮ್ ಅಂದರೂ ನೀವು ಒಂದು 7 ಡೇಸ್ ಕಾಯಲೇಬೇಕು, ಅಂದರೆ ಒಂದು 7 ದಿವಸ ಕಾಯಲೇಬೇಕು. ಸೊ ಅದಾದ ನಂತರ ನಿಮಗೆ ಏನಾದರೂ ಬಿಡುಗಡೆ ಆಗಿರೋ ಹಣ 2,000 ನಿಮ್ಮ ಇನ್ನೂ ಅಕೌಂಟಿಗೆ ಬಂದಿಲ್ಲ ಅಂತಂದರೆ ಮತ್ತೆ ಒಂದು 5 ಅಥವಾ 7 ದಿವಸ ಕಾದ್ಬಿಟ್ಟು ನಿಮ್ಮ ಅಕೌಂಟ್ನ ಮತ್ತೆ ಈ ಒಂದು ಏನು DBT ಒಂದು ಆ್ಯಪ್ ಇದೆಯಲ್ಲ ಅದರಿಂದ ಮೂಲಕ ಬೇಕಾದರೂ ನೀವು ಚೆಕ್ ಮಾಡ್ಕೋಬೋದು, ಖಂಡಿತ ಬಂದಿರುತ್ತೆ. ಯಾಕಂತಂದರೆ ಒಬ್ಬೊಬ್ಬರ ಅಕೌಂಟಿಗೆ ನಿಧಾನಕ್ಕೆ ಬರೋದು, ಒಂದೊಂದು ಜಿಲ್ಲೆಗೆ ಕಳಿಸಿದ್ರು ಸಹ ಲೇಟಾಗಿ ಬರುತ್ತೆ ನಿಮ್ಮ ಅಕೌಂಟಿಗೆ ನೆಟ್ವರ್ಕ್ ಇಶ್ಯೂಯಿಂದ. ಹಾಗಾಗಿ ನಾಳೆ ಬಿಡುಗಡೆ ಆಗ್ತಿರೋಂಥ ಹಣ 2,000 ರೂಪಾಯಿ ಏನಿದೆ ಅದು ನಿಮ್ಮ ಕಂತಿಗೆ ಬಂದಿದೆಯಲ್ವ ಅಂತ ಹೇಳ್ಬಿಟ್ಟು ಒಂದ್ಸಲಿ ಚೆಕ್ ಮಾಡಿ ನೋಡಿ. ಬಂದಿದ್ದರೆ ನಿಮ್ಮ ಅದೃಷ್ಟ, ಬಂದಿಲ್ಲ ಅಂತಂದರೆ ಇನ್ನೂ 7 ದಿವಸ ಬಿಟ್ಟು ಮತ್ತೆ ನೀವು ಚೆಕ್ ಮಾಡ್ಕೋಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.